ದೀಪೋತ್ಸವ ತೆಪ್ಪೋತ್ಸವ ಎರಡೂ ಮಾಡ್ತಾರಂತೆ. ಅದು ಬಂದು ನೈಟ್ ಇರುತ್ತೆ. ಮತ್ತೆ ನಂದು ನಮ್ಮ ಅತ್ತಿಗೆದು ಟ್ವಿನ್ನಿಂಗ್ ಮಾಡಬೇಕು ಅನ್ನೋ ಆಸೆ ಸಹ ಇವತ್ತು ನೆರವೇರಿಸ್ಕೊಂಡಿದ್ದೀವಿ. ಏನಕ್ಕೆ ಮಗ್ನೆ ಅದು? ನಮ್ಮಪ್ಪ ಮನೆ ದೇವ್ರದ್ದು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು, ನಾನು ನಮ್ಮ ಅತ್ತಿಗೆ ವ್ಲಾಗ್ ಮಾಡ್ತಿದ್ದಾರೆ, ನಾನು ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಇವತ್ತು ಸ್ಪೆಷಲ್ ವ್ಲಾಗ್ ನಮ್ಮಪ್ಪ ಮನೆ ದೇವ್ರದ್ದು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಜಾತ್ರೆಗೆ ಹೋಗೋದು ಅಷ್ಟೇ ಅಲ್ಲ, ನಮ್ಮ ಬುದ್ಧಂಗೆ ಮುಡಿ ಕೊಡ್ತಾ ಇದ್ದೀವಿ. ಬರ್ತಡೇ ಆದಮೇಲೆ ನಾನು ವ್ಲಾಗ್ ಮಾಡಿರಲಿಲ್ಲ. ಇವತ್ತು ಕಂಪ್ಲೀಟಾಗಿ ನಮ್ಮ ಮನೆ ದೇವ್ರದ್ದು ಜಾತ್ರೆ ತೋರಿಸ್ತೀನಿ. ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ ನಿಮಗೆ, ಏಕಾದಶಿ ಟೈಮಲ್ಲಿ ಜಾತ್ರೆ ಇರುತ್ತೆ ಅಂತ. ಸೊ ಎಲ್ಲ ಕಡೆ ಬೇರೆ ಟೈಮ್ಗಳಲ್ಲಿ ಇರುತ್ತೆ, ಮಾರ್ಚು ಏಪ್ರಿಲ್ ಆ ಥರ ಟೈಮಲ್ಲಿ. ಬಟ್ ನಮ್ಮಪ್ಪ ಮನೆ ದೇವ್ರದ್ದು ಸ್ಪೆಷಲ್ಲು ಆಷಾಢ ಟೈಮಲ್ಲಿ ಏಕಾದಶಿ ನೆಕ್ಸ್ಟ್ ಡೇನೇ ಜಾತ್ರೆ ಇರೋದು. ಸೊ ಜಾತ್ರೆಯಲ್ಲಿ ಯಾವತ್ತೂ ಮುಡಿ ಕೊಟ್ಟಿಲ್ಲ. ನಮ್ಮ ಬುದ್ಧನಿಗೆ ಫಸ್ಟ್ ಟೈಮು ಮೊದಲೇ ಮುಡಿ ಕೊಟ್ಟಿದ್ದೀವಿ, ಬಟ್ ಜಾತ್ರೆ ಟೈಮಲ್ಲಿ ಫಸ್ಟ್ ಟೈಮ್ ಮುಡಿ ಕೊಡ್ತಾ ಇದ್ದೀವಿ. ಮತ್ತು ನಂದು ನಮ್ಮ ಅತ್ತಿಗೆದು ಟ್ವಿನ್ನಿಂಗ್ ಮಾಡಬೇಕು ಅನ್ನೋ ಆಸೆ ಸಹ ಇವತ್ತು ನೆರವೇರಿಸ್ಕೊಂಡಿದ್ದೀವಿ. ನಾರ್ಮಲಾಗಿ ಟೈಲರ್ ಸಪೋರ್ಟ್ ಮಾಡ್ತಿರಲಿಲ್ಲ, ಇಬ್ಬರು ಸೇಮ್ ಸ್ಯಾರಿ ತೊಗೋತಿದ್ವಿ, ಹೊಲ್ಸ್ಕೊಳಕ್ಕೆ ಆಗ್ತಿರಲಿಲ್ಲ. ಸೊ ಇಬ್ಬರು ಯಾರ ಸ್ಯಾರಿ ಚೆನ್ನಾಗಿ ಕಾಣಿಸ್ತಿದೆ ಕಮೆಂಟ್ ಮಾಡಿ. ನಂದು ಗಂಡು ಬೇರುಂಡ, ಇವರು ನಂದು ಚಕ್ರ, ನಂದು ವಿಷ್ಣು ಚಕ್ರ, ಭೂಚಕ್ರ, ಯಾವುದೋ ಒಂದು ಚಕ್ರ. ಸೊ ಯಾರು ಚೆನ್ನಾಗಿ ಕಾಣಿಸ್ತಾ ಇದೀವಿ ಕಮೆಂಟ್ ಮಾಡಿ. ನೋಡಿ ನಮ್ಮ ಹೀರೋಯಿನ್ನು ನೋಡಿ, ನಾನು ನಮ್ಮ ಮೋಹಿತಾ ಟ್ವಿನ್ನಿಂಗ್ ಮಾಡಿದ್ದೀವಿ. ಇಬ್ರು ಸೇಮ್ ಜಡೆ ಹಾಕ್ಕೊಂಡಿದ್ದೀವಿ. ತೋರಿಸ್ರಿ ಒಂದ್ಸಲ. ನಾವಿಬ್ರು ಸ್ಯಾರಿ ಟ್ವಿನ್ನಿಂಗು, ನಾವಿಬ್ರು ಜಡೆ ಟ್ವಿನ್ನಿಂಗು. ಮೋಹಿತಂಗೆ ಜಡೆ ಹಾಕಿದ್ರು, ನಂಗೆ ಇಷ್ಟ ಆಗಿಬಿಟ್ಟು ನಾನು ಸಹ ಹಾಕಿಸ್ಕೊಂಡಿದ್ದೀನಿ. ನಾವಿವಾಗ ಹೊರಟ್ರಿ. ಜಾತ್ರೆ ಬಂದು ಇರೋದು ದೇವರಸಳ್ಳಿಲಿ, ಚನ್ನಪಟ್ಟಣ ಹತ್ರ. ಸೊ ಬೇಗ ಹೊರಡಬೇಕು ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಬೇಗ ರೆಡಿ ಮಾಡಿ ಹೊರಟ್ವಿ. ಫೈನಲ್ ಆಗಿ ನಾವು ಜಾತ್ರೆ ಇರೋ ಅಂಥ ಜಾಗಕ್ಕೆ ತಲುಪಿದ್ವಿ. ಬುದ್ಧಂಗೆ ಮುಡಿ ಕೊಡಬೇಕು, ಮುಡಿ ಕೊಡೋದಕ್ಕೆ ರಶ್ ಇರುತ್ತಾ ಅಂತ ಅನ್ಕೊಂಡು ಥಿಂಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನನ್ನ ಮಗ ಇದನ್ನ ನೋಡ್ಬಿಟ್ಟು ಸ್ವಿಮ್ಮಿಂಗ್ ಫೂಲು ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಅದನ್ನ ನೋಡಿ ಫುಲ್ ಖುಷಿ ಪಡ್ತಿದ್ದಾನೆ. ಸ್ವಿಮ್ಮಿಂಗ್ ಫೂಲು ಇಳಿಬೇಕು ಅಂದ್ಬಿಟ್ಟು ಅವನು ಫುಲ್ ಹ್ಯಾಪಿನೆಸ್ ನೋಡಿ ಅವ್ನ ಫೇಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಅದು ಸ್ವಿಮ್ಮಿಂಗ್ ಫೂಲ್ ಅಲ್ಲಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಅವನ್ನ. ನಮ್ಮ ಬುದ್ಧಂಗಿಲ್ ಮುಡಿ ಕೊಡೋದಕ್ಕೆ ಕರ್ಕೊಂಬಂದ್ವಿ. ಅವ್ನು ನೋಡಿ ಎಷ್ಟು ಕಾಮಾಗಿ ಕೂತಿದ್ದಾನೆ. ಅವನ ಜಾಸ್ತಿ ಏನು ಹಠ ಮಾಡಲ್ಲ, ತುಂಬ ಸೈಲೆಂಟ್ ಆಗಿರ್ತಾನೆ. ನಮ್ಮ ಮೂಡ್ಲಾಗಿದ್ದಿದ್ರೆ ಅವ್ನಿಗೆ ಕೂದಲು ಕಟ್ ಮಾಡಿಸೋದು, ಮುಡಿ ತೆಗ್ಸೋದು ಅಂದರೆ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ನಮ್ಮ ಬುದ್ಧ ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದ. ಈವನ್ ಕಟಿಂಗ್ ಶಾಪ್ಗೆ ಏನಾದರೂ ಕರ್ಕೊಂಡೋಗಿ ಕಟಿಂಗ್ ಮಾಡಿಸ್ಬೇಕಾದ್ರೂ ಅಷ್ಟೇ ಅವನೇನು ಜಾಸ್ತಿ ಹಠ ಮಾಡಲ್ಲ, ಸುಮ್ಮನೆ ಇರ್ತಾನೆ. ಬಟ್ ಆದರೆ ಆ ಕೂದಲು ಅವನಿಗೆ ಚುಚ್ಚಿ ಸ್ವಲ್ಪ ಇರಿಟೇಟ್ ಮಾಡ್ತಾ ಇತ್ತು. ಆವಾಗ ಸ್ವಲ್ಪ ಇರಿಟೇಟ್ ಆದ ಅನ್ನೋದು ಬಿಟ್ಟರೆ ಆರಾಮಾಗಿ ಕುತ್ಕೊಂಡು ನೀಟಾಗಿ ಗುಂಡೋಡಿಸ್ಕೊಂಡ. ನಾರ್ಮಲ್ ಆಗಿ ಮುಡಿ ಕೊಡುವಾಗ ಮಕ್ಕಳಿಗೆ ತುಂಬ ಹಠ ಮಾಡಿ ಗಾಯ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಬುದ್ಧ ಸೈಲೆಂಟಾಗಿ ಕೂತಿದ್ರಿಂದ ಏನೂ ಮಾರ್ಕ್ ಆಗಿಲ್ಲ. ಸೊ ನೀಟಾಗಿ ಮುಡಿ ಕೊಡಿಸ್ಕೊಂಡ. ಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಅತ್ತಿಗೆ ಮುಡಿ ಕೊಡಿಸಿದ್ರು ಬುದ್ಧನಿಗೆ. ಮುಡಿ ಕೊಡಿಸ್ಬಿಟ್ಟು ಇವಾಗ ನಮ್ಮ ಅತ್ತಿಗೆ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬರ್ತಾರೆ. ಅಲ್ಲಿವರೆಗೂ ನಾವಿಲ್ಲಿ ಸುಮ್ಮನೆ ಕುತ್ಕೊಂಡಿದ್ದೀವಿ. ನೋಡಿ ನಮ್ಮ ಆಂಟಿಯವರೆಲ್ಲ ಬಂದಿದ್ದಾರೆ. ಇಲ್ಲಿ ತೆಪ್ಪೋತ್ಸವ ನಡೆಸ್ತಿದ್ರಂತೆ ಮೊದಲು ನೋಡಿ ಈ ಜಾಗದಲ್ಲಿ. ಇವಾಗೂ ನಡೆಸ್ತಾರೆ, ಬಟ್ ಆದರೆ ಆಗೆಲ್ಲ ತುಂಬ ನೀರಿರ್ತಿತ್ತು. ನಾವು ಆಲ್ಮೋಸ್ಟ್ ಇಲ್ಲಿ ಕೂತಿರೋರ್ಗೂ ಇರ್ತಿತ್ತು, ಬಟ್ ಇವಾಗ ಇರಲ್ಲ ಅಂತೆ. ಸೊ ಹಾಗೂ ಅಷ್ಟೇ ಆಳ ಇದೆ, ಅಷ್ಟೇ ನೀರಲ್ಲಿ ತೆಪ್ಪೋತ್ಸವ ಮಾಡ್ತಾರೆ. ಈವ್ನಿಂಗ್ ಆಂಟಿ ತೆಪ್ಪೋತ್ಸವ ಮಾಡೋದು? ನೈಟಾ? ದೀಪೋತ್ಸವ ತೆಪ್ಪೋತ್ಸವ ಎರಡೂ ಮಾಡ್ತಾರಂತೆ. ಅದು ಬಂದು ನೈಟ್ ಇರುತ್ತೆ. ಇಬ್ಬರು ಅಲ್ಲಿಗೆ ಹೋಗ್ಬೇಕು ಅಂತ ಹಠ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದು ದೊಡ್ಡ ಕೆರೆ, ಬಟ್ ಇವಾಗ ನೀರಿಲ್ಲ. ಆಲ್ಮೋಸ್ಟ್ ನಮ್ಮ ಊರಿಗೆ ಹೋಗೋ ದಾರಿಲಿ ಇದ್ದಿದ್ದು ಯಾವ ಕೆರೆಲೂ ನೀರಿಲ್ಲ. ಅದನ್ನ ನೋಡ್ಬಿಟ್ಟಂತೂ ತುಂಬ ಬೇಜಾರಾಗ್ತಾಯಿತ್ತು. ನಾವು ಚಿಕ್ಕವರಿದ್ದಾಗಂತೂ ತುಂಬ ನೀರಿರ್ತಿತ್ತು, ಅಷ್ಟು ತುಂಬಿರೋದು ಯಾವಾಗಲೂ. ಮುಡಿಯೆಲ್ಲ ಕೊಟ್ಟು ಮುಗಿಸಿದ್ವಿ. ಇವಾಗ ಜಾತ್ರೆ ತೇರೆಳಿಯೋ ಟೈಮು ಕರೆಕ್ಟಾಗಿ ಬಂದಿದ್ದೀವಿ. ಇಲ್ಲಿ ನೋಡಿ ನಮ್ಮ ಬುದ್ಧಂಗಂತೂ ಫುಲ್ಲು ಮೋಷನ್ ಸಿಕ್ನೆಸ್ ಆಗ್ಬಿಟ್ಟು ಅವ್ನು ಸೈಲೆಂಟ್ ಆಗಿಬಿಟ್ಟಿದ್ದಾನೆ, ಏನೂ ಮಾತಾಡ್ತಿಲ್ಲ. ಮುಡಿ ಕೊಟ್ಟಿರೋದ್ರಿಂದ ಇನ್ನೂ ಸೈಲೆಂಟ್ ಆಗಿದ್ದಾನೆ. ಇಲ್ಲಿ ತೇರೆಳೆಯೋದಕ್ಕೆಲ್ಲ ದೇವ್ರನ್ನ ಕೂರಿಸ್ತಿದ್ದಾರೆ. ತುಂಬ ಜನ ಇದ್ದರು, ಸೊ ಮುಂದೆ ಹೋಗೋದಕ್ಕಾಗಿಲ್ಲ. ಸೊ ಆಲ್ಮೋಸ್ಟ್ ಆಗೋಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನನ್ನ ಮಗ ಅಲ್ಲಿ ಗೋವಿಂದ ಗೋವಿಂದ ಅಂತ ಇದ್ರೆ ಎಷ್ಟು ಚೆನ್ನಾಗಿ ಗೋವಿಂದ ಗೋವಿಂದ ಅಂತ ಕೂಗ್ತಾನೆ ಇದ್ದ. ನಮ್ಮೂರ ಜಾತ್ರೆಯಲ್ಲಿ ಹೆಚ್ಚಾಗಿ ಹೊಸ ಮದುವೆ ಗಂಡು ಹೆಣ್ಣು ಬಂದಿರ್ತಾರೆ. ಏನಕ್ಕೆ ಅಂದರೆ ನಮ್ಮೂರ ಕಡೆ ಮಂಡ್ಯ ಸೈಡ್ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಏನು ಅಂದರೆ ಹೊಸ ಅಳಿಯ ಬಂದು ಹೊಸಳ್ಳಿ ತೇರು ಕರ್ಗ ನೋಡಬೇಕು ಅಂತ ಅನ್ನೋದು ಒಂದು ಪ್ರತೀತಿ ಇದೆ. ಸೊ ಅದಕ್ಕೋಸ್ಕರ ಹೆಚ್ಚಾಗಿ ಹೊಸ ಮದುವೆ ಗಂಡು ಹೆಣ್ಣು ಬಂದಿರ್ತಾರೆ.
ತೇರು ಮುಗೀತು. ಈಗ ದರ್ಶನಕ್ಕೆ ಅಂದ್ಬಿಟ್ಟು ಲೈನಲ್ಲಿ ನಿಂತಿದ್ದೀವಿ. ನಮ್ಮ ಮಕ್ಕಳಂತೂ ದರ್ಶನಕ್ಕೆ ಲೈನಲ್ಲಿ ನಿಂತಿರೋದಕ್ಕಿಂತ ಹೆಚ್ಚಾಗಿ ಆಟ ಸಾಮಾನು ಬೇಕು ಅಂತ ಹಠ ಮಾಡ್ತಿದ್ದಾರೆ. ಸೊ ದರ್ಶನ ಎಲ್ಲ ಮುಗಿದ್ಮೇಲೆ ಕೊಡಿಸ್ತೀರಿ ಅಂತಂದ್ವಿ. ಸೊ ಇಲ್ಲಿ ನೋಡಿ ದೇವಸ್ಥಾನದೊಳಗಡೆ ಅಲಂಕಾರ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಹೂವಿನ ಅಲಂಕಾರ ಮತ್ತು ಕಲ್ಯಾಣೋತ್ಸವ ಪ್ರತಿಯೊಂದು ಮಾಡಿದ್ರು. ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ರಾಮ್ 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 ಅಂತ ಬರ್ತಿರುತ್ತೆ. ಅದನ್ನು ಕೇಳಿಸ್ಕೊಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ವೈಬು ಸೂಪರಾಗಿತ್ತು ಅಂತ ಅನ್ಬೋದು. ಸೊ ಎಲ್ಲ ಆಲ್ಮೋಸ್ಟ್ ನಮ್ಮ ರಿಲೇಷನ್ಸು ಎಲ್ಲರೂ ಬಂದಿದ್ದರು. ಇವ್ರು ನಮ್ಮ ಅಜ್ಜಿ. ಸೊ ಎಲ್ಲರ ಹತ್ರ ಮಾತಾಡಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಒಳಗಡೆ ದೇವಸ್ಥಾನದಲ್ಲಿ ಪೂಜೆ ಮಾಡಲ್ಲ. ಜಾತ್ರೆ ಇರೋದ್ರಿಂದ. ಸೊ ಹೊರಗಡೆ ಬಂದು ಪೂಜೆ ಮಾಡಿಸ್ಕೊಂಡು ಎಲ್ಲರೂ ಬಳೆ ತೊಡಿಸ್ಕೊಂಡ್ವಿ. ಯಾರ್ಯಾರು ಬಂದಿದ್ವಿ ಹೆಣ್ಮಕ್ಳು ನಮ್ಮ ರಿಲೇಷನ್ಸು ಎಲ್ಲರೂ ಕುತ್ಕೊಂಡು ಬಳೆ ತೊಡಿಸ್ಕೊಂಡು ಜಾತ್ರೆಗೆ ಹೋದಾಗ ಏನು ಅಂದರೆ ಮಕ್ಳಿಗೆ ಆಟ ಸಾಮಾನು ಅಂತ ಅಂದರೆ ನಮ್ಗೆ ದೊಡ್ಡೋರ್ಗೆ ಇನ್ನೇನಿರುತ್ತೆ. ಸೊ ಬಳೆ ನೋಡಿ ಇಷ್ಟ ಆಗಿ ನಾನು ನಮ್ಮ ಅತ್ತಿಗೆ ನಮ್ಮಮ್ಮ ಎಲ್ಲರೂ ಬಳೆ ತೊಡಿಸ್ಕೊಂಡ್ವಿ. ಫುಲ್ಲು ಬಳೆ ತೊಡಿಸ್ಕೊಂಡು ನಾವೆಲ್ಲರೂ ಬಳೆ ತೊಡಿಸ್ಕೊಳೋದು ನೋಡ್ಬಿಟ್ಟು ನಮ್ಮ ಮೋಹಿತ ಸಹ ಬಳೆ ತೊಡಿಸ್ಕೋಬೇಕು ಅಂತ ಆಸೆ ಪಟ್ಟು ತೊಡಿಸ್ಕೊಂಡ್ಳು. ನಿಮ್ಗೆಲ್ಲರಿಗೂ ಇದೇ ಥರ ಜಾತ್ರೆಲಿ ಬಳೆ ತೊಡಿಸ್ಕೊಳಕ್ಕೆ ಇಷ್ಟ ಆಗುತ್ತಾ ಇಲ್ವಾ? ಕಮೆಂಟ್ ಮಾಡಿ. ನಮಗಂತೂ ಇಷ್ಟ. ವರ್ಷಕ್ಕೊಂದ್ಸರಿ ಮದುವೆ ಟೈಮಲ್ಲಿ ಆ ಥರ ಟೈಮಲ್ಲಿ ಮಾತ್ರ ಬಳೆ ತೊಡಿಸ್ಕೊಳೋದು. ಸೊ ಜಾತ್ರೆಗೆ ಹೋದಾಗ ಇದೊಂದು ಖುಷಿ ಚೆನ್ನಾಗಿರುತ್ತೆ ಬಳೆ ತೊಡಿಸ್ಕೊಳೋದೆಲ್ಲ ಅಂದ್ಬಿಟ್ಟು ಎಲ್ಲರೂ ಹಾಕಿಸ್ಕೊಂಡ್ವಿ. ಪ್ರತಿ ವರ್ಷ ತೇರು ಎಳೆಯೋ ಟೈಮು ಇಲ್ಲ ತೇರು ಎಳೆದು ಮುಗಿಯೋ ಟೈಮಲ್ಲಿ ಮಳೆ ಬರುತ್ತೆ. ಹಾಗೆ ನಾವು ತೇರೆಲ್ಲ ಮುಗಿಸ್ಕೊಂಬಂದು ಇಲ್ಲಿ ಬಳೆ ತೊಡಿಸ್ಕೊತಾ ಇದ್ವಿ. ಆ ಟೈಮಲ್ಲಿ ಮಳೆ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನಕ್ಕೆ ಮಗ್ನೆ ಅದು? ನಮ್ಮ ಮಕ್ಕಳು ಜಾತ್ರೆಯಲ್ಲಿ ಫುಲ್ ಆಟ ಸಾಮಾನು ತೊಗೊಂಡು ಫುಲ್ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರು. ಆದರೆ ಮನೆಗೆ ಬರೋ ಅಷ್ಟರಲ್ಲಿ ಅರ್ಧ ಆಟ ಸಾಮಾನು ಅಲ್ಲೇ ಕಾರಲ್ಲೇ ಹಾಳು ಮಾಡಿಬಿಟ್ಟಿದ್ರು. ಎಲ್ಲರೂ ತೊಗೊಂಡ್ರು. ಇನ್ನು ಅವ್ನಿಗೇನು ಬೇಕು ಇವನಿಗೂ ಅದೇ ಬೇಕು ಇವಳಿಗೂ ಅದೇ ಬೇಕು ಆ ಥರ ಹಠ ಮಾಡ್ತಾಯಿದ್ರು 3 ಜನನು. ಸೊ 3 ಜನಕ್ಕೂ ತೊಗೊಂಡ್ವಿ ಎಲ್ಲ ಆಟ ಸಾಮಾನು. ನಮ್ಮಮ್ಮ ಕಾಲು ಉಳುಕಿದೆ ಅಂದ್ಬಿಟ್ಟು ಉಳುಕು ತೆಗ್ಸೋದಕ್ಕೆ ಅಂತ ಬಂದ್ವಿ. ಅವ್ರ ಕಾಲೇನು ಉಳುಕಿಲ್ಲ, ಏಟು ಬಿದ್ದಿದೆ ಅಷ್ಟೇ, ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಕಳಿಸಿದ್ರು. ಸೊ ಹಾಗೆ ನಮ್ಮ ಅತ್ತಿಗೆಗೇನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಆನ್ ದಿ ವೇ ಅಲ್ಲಿಂದ ಬರ್ಬೇಕಾದ್ರೇ ನಮ್ಮ ಅತ್ತಿಗೆ ಅವರ ತವ್ರ ಮನೆಗೆ ಹೋಗಿ ನಮ್ಮ ಅತ್ತೆನೆಲ್ಲ ಮಾತಾಡಿಸ್ಕೊಂಡು ಹಾಗೆ ನಮ್ಮ ಅತ್ತಿಗೆನ ಅಲ್ಲೇ ಬಿಟ್ಟು ಬಂದ್ವಿ ನಾವು ಮನೆ ಕಡೆಗೆ. ನಮ್ಮ ಅತ್ತಿಗೆ ಅವರಮ್ಮ ಫ್ರಿಡ್ಜ್ ತಂದಿದ್ದಾರೆ ಹೊಸದು ಅಂದ್ಬಿಟ್ಟು ತೋರಿಸ್ತಾ ಇದ್ರು. ನಮ್ಮ ಅತ್ತಿಗೆನ ಅವ್ರ ಮನೆಗೆ ಬಿಟ್ಟು ಅವ್ರಿಗೇನೋ ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೆ ಅವ್ರ ತವ್ರ ಮನೆಗೆ ಬಿಟ್ಬಿಟ್ಟು ನಾವು ಮನೆಗೆ ಬಂದ್ವಿ. ಸೊ ಫುಲ್ಲು ಎಲ್ಲ ನಮ್ಮ ಮಕ್ಕಳು ಜಾತ್ರೆಯಿಂದ ತಂದಿರೋ ಅಂಥ ಎಲ್ಲ ಐಟಮ್ಗಳ್ನೂ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಫುಲ್ ಖುಷಿಗೆ. ಫುಲ್ ಜಾತ್ರೆ. ಇಲ್ಲಿ ನೋಡಿ ನಾವು ಜಾತ್ರೆ ಫಸ್ಟ್ ಟೈಮ್ ಜಾತ್ರೆಲಿ ಬಳೆ ತೊಡಿಸ್ಕೊಂಡಿರೋದು. ಇಷ್ಟ ಆಗಿ ಆಸೆಪಟ್ಟು ತೊಡಿಸ್ಕೊಂಡಿದ್ದೀವಿ ಬಳೆ. ಮೋಹಿತನೂ ತೊಡಿಸ್ಕೊಂಡ್ಲು, ಎಲ್ಲರೂ ಬಳೆ ತೊಡಿಸ್ಕೊಂಡ್ವಿ. ಇಲ್ಲಿ ನೋಡಿ ನಮ್ಮ ಮೋಹಿತ ಬಬಲ್ಸಲ್ಲಿ ಆಟ ಆಡ್ತಾ ಇದ್ದಾಳೆ. ಬಿಡು ಮೋಹಿತ. ನನ್ನ ಮಗ ಗನ್ನು ಶೂಟ್ ಮಾಡ್ತಾ ಇದ್ದಾನೆ. ಏನಪ್ಪ, ನಾಳೆ ನಮ್ಮ ಮೋಹಿತಾಗೆ ಟೆಸ್ಟ್ ನಡೀತಾ ಇದೆ. ಟೆಸ್ಟ್ ನಡೀತಾ ಇರೋದ್ರಿಂದ ನಮ್ಮ ಮೋಹಿತ ಊರಲ್ಲಿಲ್ಲ. ಸೊ ಅವಳು ಬಂದಳು. ಅದಕ್ಕೇನೋ ನಾಳೆ ಬಂದುಬಿಡ್ತಾರೆ, ಏನಿರಲ್ಲ. ಅವ್ರದ್ದು ಏನೋ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವ್ರು ಅಲ್ಲೇ ಇದ್ದಾರೆ. ಸೊ ಹೀಗಿತ್ತು ನಮ್ಮೂರ ಜಾತ್ರೆ. ಸೊ ನಿಮಗೂ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್.